ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ ಆ, ಇದು ಎಗ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರತ್ತೆ. ಬಹಳ ಈಸಿಯಾಗಿ, ಬಹಳ ಸ್ವಚ್ಛವಾದಂತಹ, ಶುದ್ಧವಾದಂತಹ ಆ, ಈ ಒಂದು ಅಂದರೆ ಎಗ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರತ್ತೆ. ಯಾವಾಗಲೂ ಸಹ ಮನೆಯಲ್ಲಿ ಮಾಡಿದಂತಹ ಆ, ಒಂದು ಯಾವುದೇ ಆಗಿರ್ಬೋದು, ಒಂದು ಊಟ ತುಂಬಾ ಚೆನ್ನಾಗಿರತ್ತೆ. ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಶುಂಠಿಯನ್ನು ತೊಗೊಂಡಿದ್ದೀನಿ. ಹಾಗೆ ಎಗ್ ಸಹ ತೊಗೊಂಡಿದ್ದೀನಿ. ನಂತರ ಸ್ವಲ್ಪನೇ ಕರ್ಡ್ ಮೊಸರನ್ನು ತೊಗೊಳ್ಬೇಕು. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ, ಬಾಸ್ಮತಿ ರೈಸು. ಸ್ವಲ್ಪ ಏನಂತ ಹೇಳಿದ್ರೆ ಸೋನಾ ಮಸೂರಿನೂ ಹಾಕಿದ್ದೀನಿ. ಅದು ಅರ್ಧ ಗಂಟೆ ನೆನೆಸಿದ ನಂತರ ಈ ರೀತಿಯಾಗಿರುತ್ತೆ, ತೆಗೆದಿಡಬೇಕು. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಆಗಿರ್ಬೋದು, ಅಥವಾ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ತೊಳೆದು ಆ ನಂತರ ಒಗ್ಗರಣೆ ಮಾಡಬೇಕು. ಈರುಳ್ಳಿಯನ್ನು ಸಹ ತೊಳೆದು ಕ್ಲೀನಾಗಿ ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪನೇ ಧನಿಯಾ ಪುಡಿ, ಅರಿಶಿಣದ ಪುಡಿ, ಏಲಕ್ಕಿ, ಚಕ್ಕೆ, ಲವಂಗನ ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣನ್ನು ತೊಗೊಳ್ಬೇಕಾಗತ್ತೆ. ನಂತರ ಲವಂಗದ ಎಲೆ, ಧನಿಯಾ ಪೌಡರು, ಸ್ವಲ್ಪ ಸೊಂಪು ಹಾಕಬೇಕು. ಸೊಂಪು ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಈಗ ನಾನು ಸ್ಟವ್ನ ಆನ್ ಮಾಡಿ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ, ಸನ್ಫ್ಲವರ್ ಆಯಿಲ್ನ. ಈ ಆಯಿಲ್ನ ಹಾಕೋದ್ರಿಂದ ಏನಂತ ಹೇಳಿದ್ರೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಸನ್ಫ್ಲವರ್ ಆಯಿಲು ತುಂಬಾ ಒಳ್ಳೆಯದು. ನಂತರ ಆಯಿಲ್ ಕಾದ ನಂತರ ಸ್ವಲ್ಪನೇ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ನೋಡಿ, ಈ ರೀತಿಯಲ್ಲಿ ನಾವು ಮನೆಯಲ್ಲಿಯೇ ಹೋಟೆಲ್ನಲ್ಲಿ ಯಾವ ರೀತಿಯಲ್ಲಿ ದಮ್ ಬಿರಿಯಾನಿ ಮಾಡ್ತೀವಿ ಅದೇ ರೀತಿಯ ದಮ್ ಬಿರಿಯಾನಿನ ನಾವು ಮಾಡ್ಕೊಳ್ಬೋದು. ಪುದೀನ ಸೊಪ್ಪನ್ನು ಹಾಕಿದೆ. ಪುದೀನ ಸೊಪ್ಪು ಹಾಕಿದ ನಂತರ ಏನು ಹಾಕ್ತೀನಿ, ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಜಾಸ್ತಿನೂ ಸಹ ಮಸಾಲ ಪದಾರ್ಥನ ಹಾಕಬಾರ್ದು, ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಇದು 4 ಜನಕ್ಕೆ ಬೇಕಾಗುವಂತಹ ಎಗ್ ದಮ್ ಬಿರಿಯಾನಿ ರೆಡಿ ಆಗ್ತಾಯಿದೆ ನೋಡಿ. ಈಗ ಚೆನ್ನಾಗಿ ಆಯಿಲಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆಲ್ಲ ಫ್ರೈ ಆಗಿದೆ. ತುಂಬಾ ಜಾಸ್ತಿನೂ ಬೇಯಿಸಬಾರ್ದು, ಸೀದೋಗ್ಬಿಡುತ್ತೆ. ಎಷ್ಟು ಬೇಕು ಅಷ್ಟೇ ಸಿಮ್ಮಲ್ಲಿ ನೀಟಾಗಿ ಅದನ್ನು ಬೆಂದ ನಂತರ ಈಗ ಯಾವ ಒಂದು ಇದಾಗ್ತೀನಿ, ಸ್ವಲ್ಪ ಆಯಿಲ್ ಕಡಿಮೆ ಇತ್ತು, ಸ್ವಲ್ಪ ಇನ್ನೊಂಚೂರು ಆಯಿಲ್ ಹಾಕ್ತಾಯಿದ್ದೀನಿ. ನಮ್ಮ ದೇಹಕ್ಕೆ ಆಯಿಲೂ ಸಹ ಬೇಕಾಗುತ್ತೆ. ಕೆಲವರು ಆಯಿಲು ಇದು ಬೇಡ ಅಂತ ಹೇಳ್ತಾರೆ, ಬಟ್ ಎಲ್ಲನೂ ಸಹ ದೇಹಕ್ಕೆ ಬೇಕಾಗುತ್ತೆ. ಜಾಸ್ತಿ ಬಳಸಬಾರ್ದು ಅಷ್ಟೇ. ಲವಂಗದ ಎಲೆನ ಹಾಕ್ತಾಯಿದ್ದೀನಿ. ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಲವಂಗದ ಜೊತೆಗೆ ಸೊಂಪು ಮತ್ತು ಅನಾನಸ್ಸು ಇದು ಹೂವು ಸಿಗುತ್ತೆ, ಅದನ್ನು ಸಹ ಹಾಕಿದ್ದೀನಿ, ಒಂದೇ ಒಂದು ಸಣ್ಣದು. ಅದನ್ನು ಸಹ ಚಕ್ಕೆ ಲವಂಗದ ಜೊತೆ ಸೇರಿದೆ. ಅದು ಚೆನ್ನಾಗಿದೆ, ಆಯಿಲಲ್ಲಿ ಫ್ರೈ ಆಗ್ತಾಯಿದೆ. ನಂತರ ಈಗ ಆನಿಯನ್ನು ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಆಯಿಲಲ್ಲಿ ಈ ರೀತಿಯಲ್ಲಿ ನೀಟಾಗಿ ರುಚಿಯಾದಂತಹ ದಮ್ ಬಿರಿಯಾನಿಯನ್ನು ಮನೆಯಲ್ಲಿಯೇ ಮಾಡಿಕೊಳ್ಬೋದು.
ಅಂದರೆ ಈ ಈರುಳ್ಳಿಯನ್ನು ಕೆಲವರು ಯೂಸೇ ಮಾಡಲ್ಲ, ಬಟ್ ಈರುಳ್ಳಿ ತುಂಬಾ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪ ತಿನ್ನಲೇಬೇಕಾಗತ್ತೆ. ನೋಡಿ ಈಗ ನಾನು ಅದಕ್ಕೆ ಮಿಕ್ಸಿಗೆ ಅದನ್ನು ಮಸಾಲ ಪದಾರ್ಥವನ್ನು ಹಾಕ್ತಾಯಿದ್ದೀನಿ. ಚಕ್ಕೆ ಹಾಕಿದ್ದೀನಿ, ಲವಂಗನೂ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಈರುಳ್ಳಿ, ಆಮೇಲೆ ಟೊಮೆಟೊ, ಬೆಳ್ಳುಳ್ಳಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ನಂತರ ಲವಂಗನೂ ಹಾಕಿತ್ತಾ ಇದ್ದೀನಿ. ಸೊಂಪು, ಈ ಸೊಂಪು ತುಂಬಾ ಒಳ್ಳೆಯದು, ಡೈಜೆಷನ್ ಇದಕ್ಕೆಲ್ಲ ಜೀರ್ಣಕ್ರಿಯೆಗೆ ಒಳ್ಳೆಯದು. ಆಮೇಲೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪನೇ ಹಾಕಬೇಕು, ಅರಿಶಿಣ, ಲವಂಗದ ಎಲೆ, ಸ್ವಲ್ಪ ಧನಿಯಾ ಪೌಡರು, ಮತ್ತು ಅದ್ರ ಜೊತೆಗೆ ಇನ್ನೊಂದು ಮೆಣಸಿನ ಪೌಡ್ರು, ಪೆಪ್ಪರನ್ನು ಸ್ವಲ್ಪ ಹಾಕಿದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ಏನು ಹಾಕ್ತೀನಿ ನೋಡಿ, ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಇದೆಲ್ಲ ಫ್ರೈ ಚೆನ್ನಾಗಾಗಿದೆ. ಈಗ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಏನೇನು ಹಾಕಿದ್ದೆ ಅದನ್ನೆಲ್ಲ ತೆಗೆದು ಮಿಕ್ಸಿ ಮಾಡಿ ಆ ಒಂದು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು, ನಾನು 1.5 ಪಾವು ಅಷ್ಟೇ ತೊಗೊಂಡಿರೋದು, ಸ್ವಲ್ಪನೇ 1.5 ಪಾವು, ಅದು ಸ್ವಲ್ಪನೇ ಸೋನಾ ಮಸೂರಿಯನ್ನು ಹಾಕಿದ್ದೀನಿ. ಈಗ ನೋಡಿ ಬೆಂದಿದೆ. ಇದು ಈಗ ಏನಂತ ಹೇಳಿದ್ರೆ ಚೆನ್ನಾಗಿ ನೆನೆ ಹಾಕಿದ್ದೆ ಅಕ್ಕಿನ ಹಾಫ್ ಆನ್ ಅವರು, ಸೊ ಜಾಸ್ತಿ ನೀರು ಹಿಡಿಯಲ್ಲ. ನೆನೆಯಾಕಾದ ನಂತರ ಸ್ವಲ್ಪನೇ ನೀರು ಹಾಕಬೇಕು. ನಿಂಬೆಹಣ್ಣನ್ನು ಅದರ ಜೊತೆನೇ ಹಾಕ್ಬಿಡಿ, ನಿಂಬೆಹಣ್ಣು ರಸನ ಹಿಂಡಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ. ಈಗ ಮಸಾಲ ಪದಾರ್ಥ ನಾವು ಒಗ್ಗರಣೆ ಮಾಡಿರೋದು ಎಲ್ಲ ಮಿಕ್ಸ್ ಆಗ್ತಾಯಿದೆ. ಜೊತೆಗೆ ಈಗ ಸ್ವಲ್ಪ ಮೊಸರು ನೋಡಿ, ಆಗಲೇ ಇದೆಲ್ಲ ಆಗಿದೆ, ಅಂದರೆ ರೈಸ್ ಥರ ಬೆಂದಿದೆ. ಆವಾಗ ಏನು ಮಾಡಬೇಕು, ಸ್ವಲ್ಪ ಮೊಸರನ್ನ ಹಾಕಬೇಕು. ಮೊಸರನ್ನ ಹಾಕೋದ್ರಿಂದನೇ ತುಂಬಾ ಅಂದರೆ ರೈಸ್ ಚೆನ್ನಾಗಾಗತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ಏನು ಮಾಡಬೇಕು, ನಾವು ಎಗ್ಗನ್ನ ಹಾಕಬೇಕು. ಅಂದರೆ ಸ್ವಲ್ಪ ನೀರಿರ್ಬೇಕಾದ್ರೆ ಹಾಕ್ಬೋದು, ಸ್ವಲ್ಪ ನೀರಿರಂಗೆ ಹಾಕ್ಬಿಡಿ. ನಾನು ಮೊಸರು ಹಾಕಿದ್ದೀನಲ್ಲ, ಸೊ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ವಾಟರ್ ಇದ್ದಾಗಲೇ ಆವಾಗಲೇ ಹಾಕ್ಬಿಡ್ಬೋದು. ಈಗ ಎಗ್ ನಾನು ನೋಡಿ ಈ ಥರ ಹಾಕಿ ಸ್ವಲ್ಪ ಹೊತ್ತು ಅದನ್ನು ದಮ್ ತೊಗೊಳಕ್ಕೆ ಬಿಡ್ತೀನಿ. ತುಂಬಾ ಚೆನ್ನಾಗಿರತ್ತೆ, ಮಾಡಿ ನೋಡಿ. ಆಮೇಲೆ ಟೇಸ್ಟ್ ಹೇಗಿದೆ ಅಂತಲೂ ಸಹ ನಾನು ಹೇಗೆ ಇದೆ ಅಂತ ಹೇಳ್ತೀನಿ. ಮತ್ತು ನೀವು ಸಹ ಇದೇ ರೀತಿ ಟ್ರೈ ಮಾಡಿ, ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಸಹ ನೋಡಿ. ಮತ್ತು ಎಗ್ಗೆಲ್ಲ ಹಾಕಿದ್ದೀನಿ. ಈಗ ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಆ ಕುಕ್ಕರ್ದು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಅದು ದಮ್ ತೊಗೊಳ್ಬೇಕು, ಆಗಲೇ ಅದನ್ನು ಇದು ಬಿರಿಯಾನಿ ಅಂತ ಹೇಳ್ತೀವಿ ಎಗ್ಗದು. ಸ್ವಲ್ಪ ಮೆಣಸು ಅಂದರೆ ಪೆಪ್ಪರ್ನೂ ಹಾಕಬೇಕು, ಮೊದಲೇ ಹಾಕಿದ್ದೆ. ಈಗ ಎಗ್ ಹಾಕಿದ್ದೀವಲ್ಲ, ಸೊ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತೆ ಒಂದು
5 ಮಿನಿಟ್ಸ್ಗೆಲ್ಲ ಅದು ರೆಡಿ ಆಗಿಬಿಡತ್ತೆ. ಈಗ ಅದರದ್ದು ಟೈಮರ್ನ ಹಾಕ್ತಾಯಿದ್ದೀನಿ. ಒಂದು ಟೈಮರ್ನ 10 ಇದೆ ಅಲ್ವಾ, ಅದನ್ನು ಎಷ್ಟನೇ ನಂಬರ್ಗೆ ಸಾಫ್ಟಿಗೆ ಬರಬೇಕಾದ್ರೆ ಸೆಕೆಂಡ್ ನಂಬರಿಗೆ ಅದನ್ನು ಆನ್ ಮಾಡಿಟ್ಟಿರ್ತೀನಿ. ಆಮೇಲೆ ಸಾಫ್ಟ್ಗಿದೆ. ಸಾಫ್ಟ್ ಅಂದರೆ ಈಗ ನಾವು ರೈಸೆಲ್ಲ ಮಾಡಬೇಕಾದ್ರೆ ನಾವು ಇದನ್ನು ಇದು ಮಾಡಬೇಕು. ಹಾಗೆಯೇ ಟರ್ಬೋದೆಲ್ಲ ಆದಮೇಲೆ ಈಗ 1 ನಂಬರ್ ಬಂದಿದೆ ನೋಡಿ. ಈಗ ಟರ್ಬೋಗೆ ಬಂದಿದೆ. ಅದಾದಮೇಲೆ 0ಗೆ ಬಂದಾಗ ನಾವು ಆಫ್ ಮಾಡಿಬಿಟ್ರೆ ಅದು ಕ್ಲೀನಾಗಿ ರೈಸೆಲ್ಲ ರೆಡಿಯಾಗಿರುತ್ತೆ. ತೆಗೆದು ನೋಡ್ತೀನಿ ನೋಡಿ ಈಗ. ಸೂಪರಾಗಿರೋಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಮನೆಯಲ್ಲೇ ರುಚಿಯಾದಂತಹ ಶುಚಿಯಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ತುಂಬ ಬಿಸಿ ಬಿಸಿ ಇದೆ. ಸರ್ವ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ನಾನು ಏನು ಅಂತ ಹೇಳಿದ್ರೆ ಕುಕ್ಕುಂಬರು ಮತ್ತು ಕರ್ಡನ್ನು ತೊಗೊಂಡಿದ್ದೀನಿ. ನನಗೆ ಯಾವಾಗಲೂ ಸಹ ಈ ಒಂದು ಕುಕ್ಕುಂಬರು, ಸೌತೆಕಾಯಿ ಮತ್ತು ಮೊಸರು ನಾನ್ ವೆಜ್ಜಲ್ಲಿ ಇರಲೇಬೇಕು. ಸೊ ಆಗ ತುಂಬಾ ಟೇಸ್ಟ್ ಇರುತ್ತೆ. ಅಂದರೆ ಈ ಎಗ್ ಇದು ಆಗಿರ್ಬೋದು, ಇದೆಲ್ಲ ತಿನ್ನಬೇಕಾದ್ರೆ ಮೊಸರು ಆಗಿರ್ಬೋದು, ಇದೆಲ್ಲ ತಿನ್ಬೋದು. ಫ್ರೆಂಡ್ಸ್ ನೋಡಿ, ಈಗ ಎಗ್ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮನೇಲಿ ಮಾಡಿರೋದಲ್ವಾ. ಸೊ ನೋಡೋಣ ಹೇಗೆ ಟೇಸ್ಟ್ ಇರುತ್ತೆ ಅನ್ನೋದು. ನೀವು ಸಹ ಇದೇ ರೀತಿ ಮಾಡಿ ನಾನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ನೋಡಿ. ಪರಿಶುದ್ಧವಾದಂತಹ ದಮ್ ಬಿರಿಯಾನಿ ಇದು. ಈಗ ನೀವು ಚಿಕನ್ ಬಿರಿಯಾನಿ ನೋಡಿರ್ಬೋದು, ಮಟನ್ ಬಿರಿಯಾನಿ ಎಲ್ಲ ನೋಡಿರ್ತೀರ. ಬಟ್ ಇದು ಏನಂತ ಹೇಳಿದ್ರೆ ಎಗ್ಗಲ್ಲಿ ಮಾಡೋ ಅಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬಹಳ ಈಸಿಯಾಗಿ ಬೇಗನೆ ಮಾಡಿಕೊಡ್ಬೋದು ಮಕ್ಕಳಿಗೆ ಆಗಲಿ, ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟು. ವಾವ್, ಸೂಪರಾಗಿದೆ. ನೀವು ಸಹ ಮಾಡಿ ಒಂದು ಸಾರಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಎಗ್ ಬಿರಿಯಾನಿ. ಎಗ್ ದಮ್ ಬಿರಿಯಾನಿದು ತುಂಬಾ ಚೆನ್ನಾಗಿದೆ. ಹಾಗೆ ಮಮತಾ ಮೈಸೂರು ಅನ್ನೋ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಎಲ್ಲ ನೋಡಿ. ಥ್ಯಾಂಕ್ ಯು.